ನನ್ನಮ್ಮ ನನ್ನ ಮುಂದೆನೇ ಸತ್ತೋದ್ರು. ನನ್ನ ಅಣ್ಣನನ್ನು ಪೊಲೀಸ್ ಬಂದು ಕರ್ಕೊಂಡು ಹೋಗ್ತಿದ್ರು. ನಾನು ಅಳುತ್ತಾ ಅಮ್ಮ ಅಮ್ಮ ಅಂತ ಕೂಗ್ತಾ ಇದ್ದೆ. ಮತ್ತು ನನ್ನ ಅಮ್ಮಂದು ಅಂತ್ಯ ಸಂಸ್ಕಾರ ಆಯಿತು. ನಾನು ಕೂತಿದ್ದಾಗ ಯೋಚನೆ ಮಾಡ್ಕೊಂಡಿದ್ದೆ, ನಾನು ಅವತ್ತೇ ಈ ಮಾತು ಹೇಳಿದರೆ ಇವತ್ತು ಈ ಸ್ಥಿತಿ ಬರ್ತಾ ಇರಲಿಲ್ಲ ಅಂತ. ನಾನು ಚಿಕ್ಕ ವಯಸ್ಸಿನಲ್ಲೇ ನಮ್ಮನ್ನ ಬಿಟ್ಟು ಹೋಗಿದ್ರು. ನಮ್ಮಮ್ಮ ಕೂಲಿ ಕೆಲಸ ಮಾಡಿ ಸಾಕ್ತಿದ್ಲು. ನನಗೆ 10 ವರ್ಷ ಆಗಿತ್ತು. ನನ್ನ ಅಣ್ಣನಿಗೆ 13 ವರ್ಷ ಆಗಿತ್ತು. ಮತ್ತು ನನ್ನ ಅಣ್ಣ ರಾತ್ರಿ ಅಮ್ಮ ಮಲಗಿದ್ದಾಗ ಮೆಲ್ಲಗೆ ಎದ್ದು ಹೊರಗೆ ಹೋಗ್ತಿದ್ದ. ಮತ್ತು ನನ್ನ ಹತ್ರ ಹೇಳ್ತಿದ್ದ, ನಿನಗೆ ಅದು ಇದು ತಂದು ಕೊಡ್ತೀನಿ, ಅಮ್ಮನ ಹತ್ರ ಹೇಳಬೇಡ, ನಾನು ಬಂದ ಮೇಲೆ ನೀನು ಬಾಗಿಲು ತೆಗಿ ಅಂತ ಹೇಳ್ತಿದ್ದ. ನನಗೆ ಅದು ಇದು ಸಿಗುತ್ತಲ್ಲ ಅಂತ ಅವನು ಬಂದಾಗ ಅಮ್ಮನಿಗೆ ಗೊತ್ತಾಗದ ಹಾಗೆ ನಾನು ಬಾಗಿಲು ತೆಗಿತಿದ್ದೆ. ಮತ್ತು ಅವನು ಬರುವಾಗ ನನಗೆ ತಿನ್ನಲು ಅದು ಇದು ತಂದು ಕೊಡ್ತಿದ್ದ. ನಾನು ಖುಷಿಯಾಗಿ ತಿಂದ್ಕೊಡ್ತಿದ್ದೆ. ಹೀಗೆ ದಿನೇ ದಿನೇ ನಡೀತಿತ್ತು. ಹೀಗೆ 10 ಗಂಟೆಗೆ ಹೋಗಿ ಮತ್ತು 2-3 ಗಂಟೆಗೆ ಬರ್ತಿದ್ದ. ಒಂದು ದಿನ ಅಮ್ಮ ಮಲ್ಗೋಕ್ಕೆ ಹೋಗಿದ್ರು. ನಾನು ಹೊರಗಡೆ ಹೋದೆ. ಆಗ ಅವನು ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಸೇರ್ತಿದ್ದ. ನಾನು, ಅಣ್ಣ ನೀನು ಸಿಗರೇಟ್ ಸೇರ್ತಿದ್ಯಾ, ನಾನು ಅಮ್ಮನಿಗೆ ಹೇಳ್ತೀನಿ ಅಂತ ಹೇಳಿದೆ. ಆಗ ಹೇಳಬೇಡ, ನಾನು ನಿನಗೆ ನಾಳೆ ಡ್ರೆಸ್ ತಗೊಡ್ತೀನಿ ಅಂತ ಹೇಳ್ದೆ. ಆಗ ನನಗೆ ತುಂಬ ಖುಷಿಯಾಯಿತು. ನಾನು ಸುಮ್ಮನೆ ಆಗಿಬಿಟ್ಟೆ. ನನಗೂ ಆಗ ಚಿಕ್ಕ ವಯಸ್ಸು. ನಾನು ಅದು ಇದು ಡ್ರೆಸ್ಸು ಅಂತ ಹೇಳಿದಾಗ ತುಂಬ ಖುಷಿಯಾಗಿ ಒಪ್ಕೋತಿದ್ದೆ. ನನಗೆ ಗೊತ್ತಿಲ್ಲ ನಾನು ಇದು ತಪ್ಪು ಮಾಡ್ತಾಯಿದ್ದೀನಿ ಅಂತ. ಅಮ್ಮನನ್ನು ಮತ್ತು ಅಣ್ಣನ ಖರ್ಚನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗ್ತಿತ್ತು. ಆಗ ಅಮ್ಮ ಒಂದು ಗ್ಯಾರೇಜ್ನಲ್ಲಿ ಸಂಜೆ ಟೈಮ್ ಕೆಲಸ ಮಾಡಲಿ ಅಂತ ಗೊತ್ತಿರೋರ ಹತ್ರ ಹೇಳಿ ಸೇರಿಸಿದ್ರು. ಆಗ ಅವರು ಒಪ್ಕೊಂಡಿದ್ರು. ಹಾಗೆ ಸೇರಿಸಿದಾಗ ಅವನು ಒಂದು ದಿನ ಹೋಗೋದು ಮತ್ತು ದಿನ ರಜೆ ಮಾಡೋದು ಮಾಡ್ತಾಯಿದ್ದ. ಮತ್ತೊಂದು ದಿನ ಅಮ್ಮನಿಗೆ ಹುಷಾರಿಲ್ಲ ಅಂತ ಹೇಳಿ ದುಡ್ಡು ಇಸ್ಕೊಂಡು ಹೋಗ್ತಿದ್ದ. ಅಮ್ಮ 2 ತಿಂಗಳು ಹಾಕಿದ್ರು. ಇವರು ಸಂಬಳ ಕೊಟ್ಟಿಲ್ಲ ಅಂತ ಅಮ್ಮ ಕೇಳೋಕ್ಕೆ ಹೋದರು. ಆಗ ಅಲ್ಲಿಯ ಸಾಹೇಬರು, ನೀವು ಹುಷಾರಾದ್ರ ಅಂತ ಹೇಳಿದ್ರು. ಆಗ ಅಮ್ಮ, ನಾನು ಚೆನ್ನಾಗೇ ಇದ್ದೀನಿ, ನನಗೇನೂ ಆಗಿಲ್ಲ ಅಂತ ಹೇಳಿದ್ರು. ಆಗ ಅಮ್ಮ, ಸಾಹೇಬ್ರೆ 2 ತಿಂಗಳು ಆಗಿತ್ತಲ್ಲ, ಇನ್ನೂ ಸಂಬಳ ಕೊಟ್ಟಿಲ್ಲ, ನನಗೆ ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿದಾಗ, ಅಯ್ಯೋ ನಿಮ್ಮ ಮಗ ನನ್ನ ಹತ್ರ ಎಲ್ಲ ದುಡ್ಡು ಇಸ್ಕೊಂಡು ಹೋಗಿದ್ದಾನೆ. ಅದು ಅಲ್ಲದೆ ಅವನು ನಿಮಗೆ ಹುಷಾರಿಲ್ಲ ಅಂತ ನನ್ನ ಹತ್ರ ತುಂಬ ಹಣ ಇಸ್ಕೊಂಡು ಹೋಗಿದ್ದಾನೆ. ಅದು ಅಲ್ಲದೆ ತುಂಬ ದಿನದಿಂದ ಅವನು ಕೆಲಸಕ್ಕೆ ಬರ್ತಾನೇ ಇಲ್ಲ. ನಾನು ಅಂದ್ಕೊಂಡೆ ನಿಮಗೆ ಹುಷಾರಿಲ್ವಲ್ಲ ಅದಕ್ಕೆ ಅಂತ. ನಾನು ನಿಮಗೆ ಫೋನ್ ಮಾಡಲಿಲ್ಲ ಅಂತ ಹೇಳಿದಾಗ ಅಮ್ಮನಿಗೆ ಶಾಕ್ ಆಯಿತು. ಮತ್ತು ಅಮ್ಮನಿಗೆ ಗೊತ್ತಿರೋರ ಹತ್ರ ಕೇಳಿದಾಗ ಅವರು ಹೇಳಿದ್ರು, ಅಯ್ಯೋ ನಿಮ್ಮ ಮಗನ ಅದು ಕಾಲೇಜ್ ಡ್ರೆಸ್ಸಲ್ಲಿ ಆ ಪೋಲಿ ಹುಡುಗರ ಹತ್ರ ಸುತ್ತುತ್ತಾ ಇರ್ತಾನೆ. ಅದು ಅಲ್ಲದೆ ರಾತ್ರಿ ಎಲ್ಲ ಆ ಗ್ಯಾಂಜಾ ಸೇದೋ ಮಕ್ಕಳ ಹತ್ರ ಕೂತಿರ್ತಾನೆ. ಮತ್ತು ಕೆಲವೊಮ್ಮೆ ನಾನು ಬಾರ್ನಲ್ಲಿ ಶಾಪ್ನಲ್ಲಿ ನೋಡಿದ್ದೆ ಅಂತ ಹೇಳಿದಾಗ ನಮ್ಮಮ್ಮ ದುಃಖದಿಂದ ಮನೆಗೆ ಬಂದರು. ಮತ್ತು ನನ್ನ ಹತ್ರ ಇದೆಲ್ಲ ಹೇಳಿ ಅಳ್ತಿದ್ರು. ಮತ್ತು ಅಣ್ಣ ಬಂದ ತಕ್ಷಣ ಮನೆಯಲ್ಲಿ ಕೂಡಾಕಿದರು. ಮತ್ತು ಇನ್ನೂ ನೀನು ಆ ಪೋಲಿ ಹುಡುಗರ ಜೊತೆ ಸಹವಾಸ ಮಾಡ್ತಾರೆ ಮತ್ತು ಇರೋದು, ಮತ್ತು ಇನ್ನೂ ಸ್ವಲ್ಪ ದಿನ ಕಾಲೇಜ್ಗೆ ಹೋಗಬೇಡ, ಮತ್ತು ಈ ಮನೆ ಬಿಟ್ಟು ಹೋದರೆ ಮತ್ತೆ ಇರೋದು ಅಂತ ಚೆನ್ನಾಗಿ ಹೊಡೆದ್ರು. ಮತ್ತು ಅಣ್ಣ 2 ದಿನ ಹೇಗೆಲ್ಲ ಮತ್ತೆ ತುಂಬ ಜಗಳ ಅಮ್ಮನಿಗೆ ಅಣ್ಣನಿಗೆ ಇತ್ತು. ಮತ್ತು 3ನೇ ದಿನ ನನಗೆ ದುಡ್ಡು ಕೊಡಮ್ಮ, ನಾನು ಈಗ ಗಾಂಜಾ ಸೇದಬೇಕು, ನನಗೆ ತಡ್ಕೊಳ್ಳೋಕ್ಕಾಗ್ತಿಲ್ಲ, ಇನ್ನು ನಾನು ಮೆಂಟಲ್ ಆಗ್ತೀನಿ ಅಂತ ಹೇಳ್ತಿದ್ದ. ಇಲ್ಲ ಅಂದರೆ ಬಿಡು, ನಾನು ಹೋಗ್ತೀನಿ ಅಂತ ಹೇಳಿ ಬಾಗಿಲು ತೆಗೆಯಲು ಹೋದ. ಆಗ ಅಮ್ಮ, ನೀನು ಹೋಗಬೇಡ, ಇಲ್ಲೇ ಇರು ಅಂತ ಹೇಳಿ ತಳ್ಳಿದ್ರು. ಮತ್ತು ಹೊಡೆಯೋಕ್ಕೆ ಹೋದರು. ನಾನು ತಡೆಯೋಕ್ಕೆ ಹೋದೆ. ಆದರೆ ನನ್ನನ್ನು ತಳ್ಳಿದ. ನಾನು ಅಲ್ಲಿ ಬಿದ್ದೆ. ನನಗೆ ತಲೆಗೆ ಪೆಟ್ಟಾಯಿತು ಮತ್ತು ಎದ್ದೇಳೋಕ್ಕಾಗ್ತಾ ಇರಲಿಲ್ಲ. ಮತ್ತು ಅಮ್ಮ ತಡೆಯೋಕ್ಕೆ ಹೋದಾಗ ಅಮ್ಮನ ಕುತ್ತಿಗೆ ಜೋರಾಗಿ ಹಿಡಿದ. ಅಮ್ಮ ಎಷ್ಟೇ ಬಿಡಿಸಲು ಹೋದರೂ ಬಿಡಲಿಲ್ಲ. ಮತ್ತು ಅಮ್ಮನ ನಾಲಿಗೆ ಎಲ್ಲ ಹೊರಗಡೆ ಬರ್ತಾಯಿತ್ತು. ಮತ್ತು ನನ್ನನ್ನು ಹೇಗೆಲ್ಲ ಮಾಡಿ ಎದ್ದು ಬಿಡಿಸಲು ಹೋಗೋಷ್ಟರಲ್ಲಿ ಅಮ್ಮನ ಜೀವ ಹೊರಟೋಗಿತ್ತು. ನಾನು ಮೊದಲ ಅಮ್ಮನ ಹತ್ರ ಹೇಳಿದರೆ ಅಮ್ಮ ಮೊದಲೇ ಅಣ್ಣನನ್ನು ಇದರಿಂದ ದೂರ ಮಾಡಿದ್ರು. ಮತ್ತು ಅಣ್ಣನಿಗೆ ಇದಿಷ್ಟು ಎಡಿಕ್ಟ್ ಆಗ್ತಾ ಇರಲಿಲ್ಲ. ಈಗ ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ, ಅಣ್ಣನೂ ಇಲ್ಲ. ನಾನು ಅಮ್ಮನ ತಂಗಿನ ಮನೆಯಲ್ಲಿ ಇದೆಲ್ಲ ನೆನೆಸ್ಕೊಂಡು ಅಳ್ತಾ ಕೂತಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.